ನನ್ನ ಮಂತ್ರಿ ಮಾಡಿಲ್ಲ, ನಿನ್ನ ಮಂತ್ರಿ ಮಾಡಿಲ್ಲ, ಸೀನಿಯರ್ಸ್ ಇವತ್ತು ರಾಯ್ ರೆಡ್ಡಿ ಅವರು, ಬಿ ಆರ್ ಪಾಟೀಲ್ರು, ಇಂಥ ಆರ್ ವಿ ದೇಶಪಾಂಡೆ ಅವರು, ಇಂಥ ಸೀನಿಯರ್ಸು, ಜಯಚಂದ್ರ ಅವರು, ಇಂಥ ಸೀನಿಯರ್ಸು ಈ ಸರ್ಕಾರ ಇದ್ರಷ್ಟು ಹೋದ್ರಷ್ಟಪ್ಪ. ನಮಗೆ ಗೌರವ ಇಲ್ಲ ಅಂದ್ರೆ ಯಾಕೆ ಇರ್ಬೇಕು ಈ ಸರ್ಕಾರ ಅನ್ನೋ ಸ್ಥಿತಿಗೆ ಬಂದಾರ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ಒಂದು ದಲಿತ ಮುಖ್ಯಮಂತ್ರಿ ಆಗಬೇಕು, ಅದರಾಗ ಮತ್ತು ಅವ್ರಾಗಬೇಕು, ಇವ್ರಾಗಬೇಕು. ಎರಡನೇದ್ದು ಲಿಂಗಾಯತರೊಳಗೆ ಮುಖ್ಯಮಂತ್ರಿ ಆಗಬೇಕು, ನಮಗೆ ಅವಕಾಶ ಕೊಟ್ಟಿಲ್ಲ, ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಅಂಥೇಳಿ ಅವರು ಒಂದು ಕಡೆ ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ, ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ, ನಮಗೆ ಅವಕಾಶ ಸಿಗಬೇಕು. ಡಿ ಕೆ ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಅಲ್ಪಸಂಖ್ಯಾತರು ಇಟ್ಟು ದಿವಸ ಸುಮ್ಮನೆ ಕೂತಿದ್ರು, ಅವರು ಮೊನ್ನೊಂದು ಸಭೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ನಮಗೂ ಅಧಿಕಾರ ಬೇಕು ಅಂತ. ಹೀಗೆ 4 ಗುಂಪುಗಳಾಗಿ ಕಾಂಗ್ರೆಸ್ನಲ್ಲಿ ಸತ್ತ ದನ ತಿನ್ಲಿಕ್ಕೆ ಹೆಂಗೆ ರಣಹದ್ದುಗಳು ಬಂದು ಕಚ್ಚಾಡ್ತಿರ್ತಾವ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಆಡಳಿತದ ಮೇಲೆ ಹಿಡಿತ ತಪ್ಪಿದೆ. ಮೊನ್ನೆ RCBದೆ ನಿಮಗೆ ಉದಾಹರಣೆ. ಮತ್ತು ನಮ್ಮ SC ST ಜನಾಂಗದ ಕಲ್ಯಾಣಕ್ಕಾಗಿ ಸ್ಥಾಪನೆ ಆಗಿರ್ತಕ್ಕಂಥ ನಿಗಮಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಚುನಾವಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ. ಇದೊಂದು ಬಂಡ ಸರ್ಕಾರ ಇದು. ಅದಕ್ಕೆ ಈ ಸರ್ಕಾರ ಹೋಗಬೇಕು ಅಂತ ಅವರೆಲ್ಲರೂ ಈಗಾಗಲೇ ತೀರ್ಮಾನ ಮಾಡಿದಾರ. ಖಂಡಿತವಾಗಿಯೂ ಈ ಸರ್ಕಾರ ಡಿಸೆಂಬರ್ 31 ದಾಟೋದಿಲ್ಲ. ಇಬ್ಬರು ಕೈ ಫೋರ್ಸಬಲಿ ಜನರು ಹೇಳಿದ್ದಕ್ಕಾಗಿ ಕೈ ಹಿಡಿದು ಜನರ ಮುಂದೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಒಬ್ಬರು ದುಃಖದಲ್ಲಿದ್ದರು, ಒಬ್ಬರು ಸಂತೋಷದಲ್ಲಿದ್ದರು. ಅದಕ್ಕೆ ಯಾವುದನ್ನ ಅರ್ಥ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ. ಇಲ್ಲ ದೇಶದಲ್ಲೇ ನಗುಮುಖ ಇಬ್ಬರಿಗೂ ಇರ್ಲಿಲ್ಲ. ರಾಜಕೀಯವಾಗಿ ಬಂಡೆ ಅಂದ್ರ DK ಸುಳಿ ಕೊಟ್ಟ ಸಿದ್ದರಾಮಯ್ಯ ಅವರು ಅವ್ನ ಕೈ ಹಿಡ್ಕೊಂಡು ಮುಂದಿನ 5 ವರ್ಷ ಬಂಡೆ ಅಂತ ಹಂಗ ಸುಳಿ ಕೊಟ್ಟ ಅಂತ ಅದಕ್ಕೆ ಬಿಟ್ಕೊಡ್ತೀನಿ ಅಂತ. ನೀವು ಮಾಧ್ಯಮದವ್ರು ಏನ್ ಬೇಕಾದರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ಜನರ ಮುಂದೆ ವಿಶ್ವಾಸ ಕಳ್ಕೊಂಡದಕ್ಕಾಗಿ ನಾವು ಕೂಡಿದ್ದೀವಿ ಅಂತ ಕೈ ಎತ್ತಾರ. ಸರ್ಕಾರ ಮಾಡಿದಾಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಮತ್ತು ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅವರಂತ ನಾಯಕರನ್ನ ಕರೆದು ಕೈ ಎತ್ತಿದ್ದು ಮರ್ತ್ರೇನು? ಕೈ ಎತ್ತಿ 2 ವರ್ಷ ಕಚ್ಚಾಟ ಮಾಡಿದ್ರಿ. ಇನ್ನ ಬಹುಶಃ ಬಡದಾಟ ಮಾಡ್ತೀರಿ. ಬಡದಾಟಕ್ಕೆ ಕೈ ಎತ್ತಾರ ಅಷ್ಟೇ. ನಾನೇನು ಹೇಳಿದೆ, ಈಗ 70-80 ಜನ ಆಗ್ಯದ. ಯಾವಾಗಲೂ ಹೆಂಗಿರ್ತದ ರಾಜನೀತಿ ಅಂದ್ರ ಮಂಗ್ಯ ಬೆಣ್ಣಿ ತೂಗಿದಂಗ್ರಿ. ಯಾವ ಕಡೆ ತೂಕ ಹೆಚ್ಚಾಗ್ತದ ಆ ಕಡೆ ಆಟೋಮೆಟಿಕ್ ಒಲವು ಯಾವ ಕಡೆ ಜಾಸ್ತಿ ಆಗ್ತದ ಆ ಕಡೆ. ಡಿಸೆಂಬರ್ 31 ದಾಟಲ್ಲ ಈ ಸರ್ಕಾರ ಅಂತ ಹೇಳಿದ್ರೆ ಟೈಮ್ ಬೌಂಡ್ ಫಿಕ್ಸ್ ಆಗಿದೆ. ನಾನು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಾವಧಿಯದ, ಅಲ್ಪಾಯುಷ್ಯದ. ಅದಕ್ಕೆ ಡಿಸೆಂಬರ್ 1 ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಅಂತ ಹೇಳಿದೆ. ಇದನ್ನ ಏನಾರ ಬಿಜೆಪಿ ಹೆಲ್ಪ್ ಆಗುವಂತದ್ದು, ಬಿಜೆಪಿ ನಾಯಕರನ್ನ ಎಂಗೇಜ್ ಮಾಡ್ಕೊಳ್ಳುವಂತದ್ದು ನೋಡಿ, ನಾನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದೀನಿ. ನಮ್ದೊಂದು ರಾಜಕೀಯ ಪಕ್ಷವಾಗಿ ಕಾಲಕ್ಕೆ ನಿರ್ಣಯಗಳನ್ನ ರಾಜಕೀಯವಾಗಿ ತಗೋಬೇಕಾಗ್ತದ, ಆಡಳಿತಾತ್ಮಕ ದೃಷ್ಟಿಯಿಂದ ತಗೊಳ್ಬೇಕಾಗ್ತದ. ಆ ಎಲ್ಲ ನಿರ್ಣಯಗಳನ್ನ ಪ್ರಬುದ್ಧ ನಾಯಕತ್ವದ ತಗೊಳ್ತಾರೆ. ಗುಂಪು ಬಿಜೆಪಿ ನಾಯಕರನ್ನ ಟಚ್ ಮಾಡಿದ್ದೆ ಅಂತ ನಾನು ಇವತ್ತೇನು ಹೇಳೋದಿಲ್ಲ. ನಿಮಗೆ ಡೇಟ್ ಕೊಟ್ಟೀನಿ, ಡಿಸೆಂಬರ್ 31. ಡಿಸೆಂಬರ್ 31ಕ್ಕೆ ನಿಮಗೆ ಮಾತಾಡ್ತೀನಿ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇದು ಕೆಲವರು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದಾರ. ನಾನು ಹೇಳ್ತೀನಿ, ನಮ್ಮಲ್ಲಿ ಈಗ ಬಿಜೆಪಿ ರಾಜ್ಯ ಅಧ್ಯಕ್ಷರ ಹುದ್ದೆ ಖಾಲಿ ಇಲ್ಲ, ಇದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಶೆಟ್ರ ಅದನ್ನ ಇದನ್ನ ಹೋಲಿಕೆ ಮಾಡಬೇಡಿ.
ಇದಾದ ಮಾಧ್ಯಮ ಸೃಷ್ಟಿ ಐತಿ, ಅದಾದ ಕಾಂಗ್ರೆಸ್ ಬೆಳವಣಿಗೆ. ನಾನು ಆ ಥರ ಹೇಳಲಿಲ್ಲ. ನೀವು ಯಾವುದಕ್ಕೋ ಕಂಪೇರ್ ಮಾಡುವಂಥ ಪ್ರಯತ್ನ ಮಾಡಬೇಡ್ರಿ. ಆದ್ರೆ ಇಷ್ಟೇ, ಈ ಸರ್ಕಾರ ಆಡಳಿತ ನಡೆಸ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಸ್ವಜನ ಪಕ್ಷಪಾತದಲ್ಲಿ ಮುಳುಗಿದೆ, ದುರಾಡಳಿತ ಮಾಡಿದೆ. ಅದಕ್ಕಾಗಿ ಈ ಸರ್ಕಾರ ಇರಬಾರ್ದು ಅಂತ 6 ಕೋಟಿ ಜನ ಇವತ್ತು ಶಾಪ ಹಾಕ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.